ನಮಸ್ಕಾರ. ನಾನು ನಂಜುಂಡಸ್ವಾಮಿ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶವೇನೆಂದರೆ, ನಿನ್ನೆ ಬಿ ಜೆ ಪಿಯವರು ಸಿ ಟಿ ರವಿ ಆಗಲಿ, ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಆಗಲಿ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಲಿ, ಇವರು ತೈಲ ಬೆಲೆ ಏರಿಕೆಯಾಗಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾವ ನೈತಿಕತೆ ಇದೆ ಇವರಿಗೆ, ಈ ಅಯೋಗ್ಯರಿಗೆ? ಮಹಾರಾಷ್ಟ್ರದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರನೇ ಇದೆ, ಅಲ್ಲಿ ತೈಲ ಬೆಲೆ ಏರಿಕೆ ಆಗಿಲ್ವಾ? ಅಲ್ಲಿ 107 ರೂಪಾಯಿ ಇದೆ. ಗೊತ್ತಾಗಲ್ವ ಇವ್ರಿಗೆ? ಕಣ್ಣಿಗೆ ಕಾಣಲ್ವಾ? ಸಿ ಟಿ ರವಿಗೆ ಹೆಂಗೋ ಒಂದು MLC ಸ್ಥಾನ ಕೊಟ್ಟವ್ರೆ. ಆರ್ ಅಶೋಕನಿಗೆ ಟ್ಯಾಂಕ್ ಕೊಡೋಕ್ಕೋಸ್ಕರ ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾನೆ, ಅದು ವರ್ಕೌಟ್ ಆಗ್ತಾಯಿಲ್ಲ. ಕ್ಯೂಗೆ ಹೂವು ಇಟ್ಕೊಂಡು ಕೈಲಿ ಚಂಬಿಟ್ಕೊಂಡು ಪ್ರಚಾರ ಮಾಡ್ತವನೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾರ್ಯಕರ್ತರಿಗೆ ಚಂಬು ಕೊಟ್ಟವ್ರೆ, ಆ ಚಂಬ್ಗೆ ನೀರು ಸಿಗ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬರ ಪರಿಹಾರ ಬರ ಅಂತಿದ್ರು. ಮಳೆ ಚೆನ್ನಾಗಾಗ್ತಿದೆ ಎಲ್ಲ ಕಡೆನೂ, 31 ಜಿಲ್ಲೆಗಳಲ್ಲಿ ಸಮೃದ್ಧಿ ಮಳೆ ಆಗ್ತಿದೆ. ಇವಾಗ ಯಾರು ಕಾರಣರು? ಸಿದ್ದರಾಮಯ್ಯ ಏನೋ ನತದೃಷ್ಟನ? ಡಿ ಕೆ ಶಿವಕುಮಾರ್ ನತದೃಷ್ಟನ? ಮಾತಾಡಿ ಅಯೋಗ್ಯರೇ. ಬಿ ಜೆ ಪಿಯಲ್ಲಿ ಎಲ್ಲ ನಾನು ಮಾಡ್ತೀನಿ ಅಂತಲ್ರ ಅಯೋಗ್ಯರೇ. ಅಧಿಕಾರ ಬಂದಾಗ ಕಾರ್ಯಕರ್ತರು ಕೆಲಸ ಮಾಡಿಕೊಟ್ರು, ನಿಮ್ಮ ಮನೆಗೆ ಬೆಂಕಿ ಹತ್ಕೊಂಡು ಉರಿಯ. ಅಲ್ಲಿ ಟ್ರೈನ್ಗಳು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ನಿಮಗೆ ಸಾವು ಬರಲ್ವಾ? ಯೋಚನೆ ಮಾಡಿ ಬಿ ಜೆ ಪಿಯವರೇ. ಅದರಲ್ಲೂ ಸಿ ಟಿ ರವಿ ದೊಡ್ಡ ಅಯೋಗ್ಯ. ಅವನು ಎಷ್ಟು ದುಡ್ಡು ಬಾಚಿದ್ದಾನೆ ಅಂದರೆ ಹೇಳ್ಬೇಕು. 18 ಎಕರೆ ಇತ್ತು ಅವನ ಜಾಗ, ಇವತ್ತು 500 ಎಕರೆ ಮೇಲೆ ಜಾಗ ಇದೆ ಅವನು. ಅವ್ನ ಬಾಮ ಇದೆ ಎಷ್ಟು ದುಡ್ದವನೇ. ಯಾವುದೇ ಒಬ್ಬ ಟ್ರಾನ್ಸ್ಫರ್ ಆಗಲಿ ಮತ್ತೊಂದಾಗಲಿ ಏನೇ ಆಗಲಿ ಸಂಘಟನಾ ಕಾರ್ಯದರ್ಶಿ ಆಗ್ಬಿಟ್ಟೆ ಅಂದ್ಕೊಂಡು ಎಷ್ಟೊಂದು ಲೂಟಿ ಹೊಡೆದಿದ್ದ ಅವನು. ಮೊದಲು ಅವ್ನಿಗೆ ಹೋಗಿರೋ ಕ್ಯಾಕರ್ಸಿ ಅವನಿಗೆ ಕರ್ನಾಟಕದ ನಾಡಿನ ಜನತೆ. ಸುಮ್ಮನೆ ಅನಾವಶ್ಯಕವಾಗಿ ಕಾಂಗ್ರೆಸ್ ಸರ್ಕಾರ ಹೆಂಗೋ ಮಾಡ್ಕೊ ಹೋಗ್ತಿದೆ ಅಧಿಕಾರನ. ಎಲ್ಲ ಹೆಣ್ಣು ಮಕ್ಕಳಿಗೆ ಫ್ರೀ ಗ್ಯಾರಂಟಿ, ಕರೆಂಟ್ ಬಿಲ್ ಎಲ್ಲ ಕೊಟ್ಟಿದೆ. ಯಾರೋ ಈ ಕೆಲವರು ಈ ಅಯೋಗ್ಯರಿಗೆ ಬೇಡ ಅಂದರೆ, ಹಳ್ಳಿ ಸ್ಲಮ್ಮಲ್ಲಿರೋ ಜನ, ರೈತರಿಗೆ ಮತ್ತು ಅತ್ಯಂತ ಬಡವರಿಗೆ ಇವ್ರು ಕೊಟ್ಟಿರೋ ಗ್ಯಾರಂಟಿ 100ಕ್ಕೆ 100 ಒಳ್ಳೆಯದು. ಶ್ರೀಮಂತರು ಎಲ್ಲ ಸಚಿವರುಗಳು ಅವರೇ ಬಾಚಿ ಗುಂಡಾ ಥರ ಮಾಡಿ ಇನ್ನೂ 10 ಎಲೆಕ್ಷನ್ ಮಾಡ್ಬೋದು, ಅಷ್ಟು ಬಾಚಿಬಿಟ್ಟಾರೆ ಇವರು ಅಯೋಗ್ಯರು. ಇವರು ಬಿ ಜೆ ಪಿಲಿ ಒಬ್ಬನಾರ ಕಾರ್ಯಕ್ರಮ ಮಾಡಿಸ್ತಾರೆ, ಅದರಲ್ಲಿ ತಮ್ಮ ಪಾರ್ಟಿಗಳು ಕೆಲವರು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಎಲ್ಕ ನನ್ನ ಮಕ್ಕಳವರು. ಇದಕ್ಕೇನು ಹೇಳ್ಬೇಕು ನಾವು? ಯಾಕೆ ಬೈಬಾರ್ದು? ನೀವೇ ಹೇಳಿ. ಅದೇ ಬೊಮ್ಮಾಯಿ ಇದ್ದ, ಏನು ಕಿತ್ತಿನ ಆಟಿ ಆಗ್ತಾ? ಅವನ ಬದಲು ಇನ್ನೊಬ್ಬನ ಯಾರು MP ಮಾಡಿದ್ರೆ ಆಗ್ತಿರ್ಲಿಲ್ವಾ? ಯೋಚನೆ ಮಾಡಿ. ಲಿಂಗಾಯತರು ಅಂತಾರೆ. ಏನು ಲಿಂಗಾಯತರಿಗೆ ಮಾಡಿದ್ದಾನೆ ಇವನು? ಹೋಗಲಿ ವಿಜೇಂದ್ರ, ಯಾರು ಲಿಂಗಾಯತರು ಬೆಳೆಸವನೇ ವಿಜೇಂದ್ರ? ಮಾತಾಡಿಕೆ ಬರಲ್ಲ ಒಂಥರ, ಏನು ಒಳ್ಳೆ ಭಯಂಕರ ಆ ಶಬ್ದ. ಭಾರಿ ಭ್ರಷ್ಟಾಚಾರ ಮಾಡ್ತಾವ್ರೆ ಕಾಂಗ್ರೆಸ್ನವರು. ಅದರಲ್ಲಿ ಭ್ರಷ್ಟಾಚಾರ ಪಿತಾಮಹ ನೀನು ಮತ್ತು ನಿಮ್ಮ ಅಪ್ಪ ಕಣಪ್ಪ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಘನ ಕೃತ್ಯ ಮಾಡಿರೋದು ಭ್ರಷ್ಟಾಚಾರದಲ್ಲಿ ನೀನು ಮತ್ತು ನಿಮ್ಮ ಅಪ್ಪ ಕಣಪ್ಪ. ಯೋಚನೆ ಮಾಡು ಪುಣ್ಯಾತ್ಮ. ಅದೇ ಆಗಲಿ, ಈಗ ಪೋಕ್ಷಾಕದ ಹಗರಣದಲ್ಲಿ ನೋಡು, ನೆನ್ನೆ ತಾನೇ 3 ಗಂಟೆ CID ಅಧಿಕಾರಿಗಳ ತೆರಿಗೆ ಎದುರಿಸಿ ಬಂದರು. ಇದು ಬೇಕಾಗಿತ್ತಾ? ಲಿಂಗಾಯತ ಸಮಾಜ ಎಷ್ಟು ತಲೆ ತಗ್ಗುವಂಥ ಕೆಲಸ ಇದು. ಲಿಂಗಾಯತರು ನಿಮ್ಮನ್ನು ದೊಡ್ಡ ಲೀಡ್ರು ಅಂತಂತಾರೆ. ನಮಗೆ ನಾಚಿಕೆ ಆಗಬೇಕು, ನಮಗೆ ನಾಚಿಕೆಗಳಾಗಬೇಕು. ಲಿಂಗಾಯತ ಸಮಾಜದಲ್ಲಿ ನಿಮ್ಮಂಥವ್ರು ಹುಟ್ಟವ್ರಲ್ಲ, ಅದು ನಮ್ಮ ಪಾಪ. ಲಿಂಗಾಯತ ಸಮಾಜದಲ್ಲಿರೋ ಜನರು ಎಲ್ಲರೂ ಪಾಪ ಮಾಡವ್ರೆ. ನಿಮ್ಮಂಥವ್ರು ಹುಟ್ಟಿ ನಿಮ್ಮನ್ನು ದೊಡ್ಡ ಲೀಡ್ರು ಅಂತ ಒಪ್ಕೋಬೇಕಾ? ಗತ್ತಿಗಟ್ಟವ್ರು ನಾವು ಒಪ್ಕೋಬೇಕಾ ನಿಮ್ಮನ್ನು? ನೀನೇ ಯೋಚನೆ ಮಾಡು. ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆ ಎದುರಿಸ್ಬೇಕಾ? ಅವಮ್ಮ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಷ್ಟು ಜನ ಕಾರ್ಯಕರ್ತರು ಅಯ್ಯೋ ಅಂತಾರೆ, ಕೈ ತೊಳಿತಿದ್ದಾರೆ ಅವರು. ನಿನ್ನೆ ಹೋಗಿ ವಿಚಾರಣೆ ಮಾಡಿ ಬಂದ್ರೆ ಪೋಕ್ಸಾಕದಲ್ಲಿ 3 ಗಂಟೆ ಟೈಮು ಮತ್ತೆ ಕರೆದಾಗ ಬರ್ಬೇಕಂತ ಒಬ್ಬ ಪೊಲೀಸ್ ಅಧಿಕಾರಿ ಕರೆದಾಗ ನೀವು ಹೋಗ್ಲೇಬೇಕು, ತಲೆ ಬಾಗಲೇಬೇಕು. ಎಂಥ ನಾಚಿಕೆ ನಮ್ಮ ವೀರಶೈವ ಲಿಂಗಾಯತಕ್ಕೆ. ಶ್ಯಾಮದೂರು ಶಿವಶಂಕರಪ್ಪನವರೇ, ಏನು ರೀ? ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರೆ ಉಗ್ರ ಹೋರಾಟ. ಯಾಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ? ಹಾಂ, ಯೋಚನೆ ಮಾಡಿರಿ. ಅವನೊಬ್ಬಿದ್ದಾನೆ ಪ್ರಹ್ಲಾದ್ ಜೋಶಿ, ದೊಡ್ಡ ಅಯೋಗ್ಯ. ನಾಚಿಕೆ ಆಗ್ಬೇಕು ಅವನಿಗೆ. 12 ಲಕ್ಷ ಲಿಂಗಾಯತರನ್ನ ಅಡುಗಿಟ್ಕೊಬಿಟ್ಟವ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ. ಈ ಲಿಂಗಾಯತರಿಗೆ ಏನು ಬರ್ತೈತೆ ಈ ಮುಂಡೆ ಮಕ್ಕಳಿಗೆ? ಅವ್ನಿಗೆ ಯಾಕೆ ಓಟ್ ಹಾಕ್ತಾರೆ? ಎಲ್ಲ ರೊಟ್ಟಿ ಮಾರ್ತೀರಿ, ಚಟ್ನಿ ಪುಡಿ ಮಾರ್ತೀರಿ, ಮನೆಗಳಿಲ್ಲ ನಿಮ್ಗೆ. 20 ವರ್ಷ ಸಂಸದಾಗವನೇ, ಅವ್ನಿಗೆ ನಾಚಿಕೆ ಆಗಲ್ವ?
ನೇಹಾ ಕೇಸನ ಎಣ್ಣದ ಮೇಲೆ ರಾಜಕೀಯ ಮಾಡಿಬಿಟ್ಟ ಅವನು. ಅದಕ್ಕೋಸ್ಕರ ಲಿಂಗಾಯತರೆ ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೂ ಗೆಲ್ಬೋದು. ಒಗ್ಗಟ್ಟಾಗಿಲ್ಲ ನೀವು ಒಂದು ಇರುವೆನೂ ತರೋಕ್ಕಾಗಲ್ಲ. ಇವ್ರು ಬೇರೆ ದೊಡ್ಡ ಸ್ಟ್ರೈಕ್ ಬೃಹತ್ಪಟನೆ ನಾಚಿಕೆ ಆಗಬೇಕು ಇವ್ರಿಗೆ. ತೈಲ ಬೆಲೆ ಏನು ತೈಲ ಬೆಲೆ ಇದಿರಲಿಲ್ವಾ ಮಹಾರಾಷ್ಟ್ರದಲ್ಲಿ? ಯಾರು ಸರ್ಕಾರ ಇರೋದು? ಏಕನಾಥ್ ಸಿಂಧ್ಯಾ. ಅಲ್ಲಿಗೂ ನಮಗೂ ಕಂಪೇರ್ ಮಾಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಬಡ ರೈತರು, ಬಡ ಹೆಣ್ಣು ಮಕ್ಕಳು ಎಷ್ಟೋ ದೇವಾಲಯಗಳು ನೋಡಿದ್ರು ಫ್ರೀ ಕೊಟ್ಟ ಮೇಲೆ. ಅದು ನಷ್ಟನೋ ಇದೋ. ನೀವು ಬಕಾಸುರ ಥರ ಬಾತಿದ್ರಿ, ಅವ್ರಿಗೆ ಜನಗಳಿಗೆ ನಿಂತು ಕಿತ್ತು ಅವ್ರಿಗೆ ಕೊಡ್ತಾಯಿದ್ದಾರೆ, ತಪ್ಪೇನಿಲ್ಲ. ಸಿದ್ದರಾಮಯ್ಯ ಲಾವದವ್ರು ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಎಲ್ಲಿಯ ಡಬ್ಲ್ಯೂ ಅಂದ್ರೆ ಲಾ ಇಸ್ ಲಾಜಿಕಲ್ ಅಡಸ್ಟೆಟ್ ವೈನ್ ಅಂತಾರೆ. ಕಾನೂನು ತಿಳ್ಕೊಂಡವರು. ನೀವು ಎಷ್ಟೇ ಕಿರ್ಚ್ಕೊಂಡ್ರೆ ಏನೇ ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ನ ನೀವು ಯಾರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಸಿದ್ದರಾಮಯ್ಯ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಲೂಟಿ ಹೊಡಿತಾರೆ ಅಂತ ಈಗ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಹೇಳ್ತಾರೆ. ಏನೇನು ಮಾಡಿದರು ಪುಣ್ಯಾತ್ಮರೇ. ನಿಮಗೆಲ್ಲ ಈ ಮತ ಹಾಕ್ತಾರಲ್ಲ ಅವ್ರಿಗೆ ಬುದ್ಧಿ ಇಲ್ಲ. ಥಿಂಕ್ ಮಾಡ್ಬೇಕು ನೀವು. ದೇವ್ರು ನೋಡ್ತಾನೆ. ಕೋವಿಡ್ಗಿಂತ ಘನಘೋರ ಕಾಯಿಲೆ ಕೊಡ್ತಾನೆ ಈ ಕೆಟ್ಟ ಹುಳುಗಳಿಗೆ. ಅದು ಬಂದೇ ಬರುತ್ತೆ. ಮೋದಿ ಸರ್ಕಾರ ಇಲ್ಲಿ. ಮೋದಿ ಸರ್ಕಾರ ಇಲ್ಲ. ಈಗ NDA ಸರ್ಕಾರ. ಅದು ಎಲ್ಲಿ ಗಂಟೆ ಇರುತ್ತಂತ ಗ್ಯಾರಂಟಿ ಇಲ್ಲ. ಯೋಚನೆ ಮಾಡಿ ನೀವು. 4ನೇ ತಾರೀಕು ಜೂನ್ 4ನೇ ತಾರೀಕು ಕೌಂಟಿಂಗ್ ಆಗೋದು ಹಿಂದಿನ ದಿವಸ ಸೇರಿಗೆ ಹಣಗಳು ಹಾಕಿ ಎಷ್ಟೋ ಜನ ಕೂಲಿ ಮಾಡೋರು, ಗಾರ್ಮೆಂಟ್ ಕೆಲಸ ಮಾಡೋರು, ಮತ್ತೊಬ್ಬರು ಶೇರ್ ಆಡೋರು ಎಲ್ಲ ಮಾಡೋರು ಹಣ ಹಾಕಿದ್ರು. ಅದು ಟುಸ್ ಅಂತ ಕೆಳಕಿಳಿದೋಯ್ತು. 31 ಲಕ್ಷ ಕೋಟಿ. 8 ತಿಂಗಳಿಂದ 9 ತಿಂಗಳು ಇಡೀ ದೇಶಕ್ಕೆ ಅನ್ನ ಹಾಕ್ಬೋದು ಅಷ್ಟು ಶಕ್ತಿ, ಅಷ್ಟು ದುಡ್ಡು ನಷ್ಟ ಆಯಿತು. ಯಾರಿಗೊರೆ ಇದು? ಯಾರಿಂದ? ಮೋದಿಯಿಂದ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಯಾರು ಗೊತ್ತೇ ತಿಳ್ಕೊಬೇಡಿ. ಯಾವುದೇ ಸರ್ಕಾರ ಬಂದರೆ ತೈಲ ಬೆಲೆ ಏರಿಸ್ತಾರೆ, ಇಳಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾವು ಮೋದಿ ಅಂದ್ಕೊಂಡು 241 ಬಂದು ನಿಂತ್ಕೊತು. RSS ಅವರೇ ಇವ್ರು ಮಾಡೋ ಸರ್ಕಾರದನ್ನ ಯಾರೂ ಹೊಗಳಲ್ಲ, ಅವರೇ ತಗೊಳ್ತಾರೆ. ಮೋಹನ್ ಭಗವತೆ ಸರಿಯಾಗಿ ಉಗಿತಾರೆ. ಇಂದ್ರೇಶ್ ಕುಮಾರ್ ಅವರು ಉಗಿತಿದ್ದಾರೆ. ಇನ್ನೇನು ಆ ನಡ್ಡಾ ಬೇರೆ RSSಗೂ BJPಗೂ ಸಂಬಂಧನೇ ಇಲ್ಲ ಅಂತಂದ. ಅವನೊಬ್ಬ ಅಯೋಗ್ಯ, ಹೊಟ್ಟೆ ಡುಮ್ಮಣ್ಣ. ಹೇಳ್ತೀನಿ, ಕರ್ನಾಟಕದ ರಾಜ್ಯದಲ್ಲಿ ಮಳೆ ಬೆಳೆ ಆಗ್ತಿದೆ. ಇನ್ನೂ ಹೆಚ್ಚಿನ ಮಳೆ ಆಗಲಿ ಅಂತ ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ತಾ ಎಲ್ಲ ಕಾರ್ಯಕರ್ತರೆಲ್ಲ ಬಂದು ಬಳಗದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತ, ನಿಷ್ಠೆ ನಿಯತ್ ನೋಡ್ಕೊಂಡು ಓಟ್ ಹಾಕಿ. ಯಾರು ಯೋಗ್ಯರು ಯಾರು ಅಯೋಗ್ಯರು ನೋಡ್ಕೊಂಡು ಓಟ್ ಹಾಕಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, BBMPಲಿ. ಆ BBMPಲಿ ನಾನು ಒಬ್ಬ ಸ್ಪರ್ಧಿಯಾಗಿ ನಿಲ್ಲುತ್ತೇನೆ. ಎಲ್ಲರ ಆಶೀರ್ವಾದ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ನಮಸ್ಕಾರ.